ಸೊ ನಾನು ಡಾಕ್ಟರ್ ಎಸ್ ಎಸ್ ನಿರ್ಣಿ ಅಂತ ಕ್ಯಾನ್ಸರ್ ಸ್ಪೆಷಲಿಸ್ಟು ಒಮೆಗಾ ಹಾಸ್ಪಿಟಲ್ ಹೈದರಾಬಾದಲ್ಲಿ ಕೆಲಸ ಮಾಡ್ತೀನಿ. ಸೊ ನಮ್ಮ ಬಳ್ಳಾರಿಯಲ್ಲಿ ಕ್ಯಾನ್ಸರ್ ಭಾಳ ಜಾಸ್ತಿ ಆಗ್ತಾ ಇದೆ. ಸೊ ಭಾಳಷ್ಟು ಫೆಸಿಲಿಟಿದು ಇದು ಬಳ್ಳಾರಿಯಲ್ಲಿ ಇಲ್ಲ. ಸೊ ಅದ್ರ ಸಲುವಾಗಿ ನಾವು ಒಮೆಗಾ ಹಾಸ್ಪಿಟಲ್ ಮೇನ್ ಅಂದರೆ ಹೆಡ್ ಕ್ವಾರ್ಟರ್ ಅಂತ ಹೇಳ್ತೀವಿ, ಅದು ಬೆಂಗಳೂರಲ್ಲಿದೆ, ಹೈದರಾಬಾದಲ್ಲಿದೆ. ಸೊ ಮೋರ್ ದೆನ್ 20 ಬ್ರಾಂಚಸ್ಸು ಭಾರತ ದೇಶದಲ್ಲಿ ಎಲ್ಲ ಕಡೆ, ಅಂದರೆ ರಾಜಸ್ಥಾನ, ಡೆಹ್ರಾಡೂನಲ್ಲಿದೆ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಇವೆಲ್ಲ ಮೋರ್ ದೆನ್ 20 ಬ್ರಾಂಚಸ್ ಇದ್ದಾವೆ. ಸೊ ಅದೇ ನಾವು ಒಂದು ಬ್ರಾಂಚ್ ಇಲ್ಲಿ ಬಳ್ಳಾರಿಯಲ್ಲಿ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಇದ್ದಾರೆ. ಸೊ ಅದು ಯಾವ ಹಾಸ್ಪಿಟಲ್ ಟೈಅಪ್ ಮಾಡ್ತಾ ಇದ್ದು ಅಂತ ಇನ್ನೂ ನಾವು ಡಿಸ್ಕಷನ್ ನಡೆದಿವಿ. ಮೋಸ್ಟ್ಲಿ ಒಂದು 6 ಮಂತ್ಸಲ್ಲಿ ನಾವು ಹಾಸ್ಪಿಟಲ್ని ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದ್ದಾರೆ. ಯಾಕಂದರೆ ನಾವು ಏನು ಹೈದರಾಬಾದಲ್ಲಿ, ಬೆಂಗಳೂರಲ್ಲಿ ಏನು ಫೆಸಿಲಿಟಿ ಕ್ಯಾನ್ಸರ್ ಸಂಬಂಧಿಸಿ ಏನು ಫೆಸಿಲಿಟಿ ಇದೆ, ಅದೇ ಫೆಸಿಲಿಟಿ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಪ್ಲ್ಯಾನ್ ನಾವು ಮಾಡ್ತಾ ಇದ್ದೀವಿ. ಈಗ ಬಳ್ಳಾರಿಯಲ್ಲಿ ಅಂದರೆ ಹೆಣ್ಮಕ್ಳು ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. ಗಂಡ್ಸು ಮಕ್ಕಳಲ್ಲಿ ಬಾಯಿ ಕ್ಯಾನ್ಸರು, ಅನ್ನನಾಳ ಕ್ಯಾನ್ಸರು, ಶ್ವಾಸಕೋಶ ಕ್ಯಾನ್ಸರು. ಸೊ ಇವೆಲ್ಲ ಕ್ಯಾನ್ಸರ್ ನಾವು ಅರ್ಲಿ ಸ್ಟೇಜಲ್ಲಿ, ಅಂದರೆ ಸ್ಟಾರ್ಟಿಂಗಲ್ಲೇ ನಾವು ಕಂಡುಹಿಡಿದ್ರೆ ನಾವು ಅದು 100% ನಾವು ಆ ಕ್ಯಾನ್ಸರ್ ನಾವು ಕ್ಯೂರ್ ಮಾಡ್ಬೋದು. ಸೊ ಯಾವುದೇ ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿ ಹಿಡಿದ್ರೆ, ಡಯಾಗ್ನೋಸಿಸ್ ಆದರೆ ಕಂಡು ಹಿಡಿದ್ರೆ ಅದು ಕ್ಯೂರ್ ಆಗಲ್ಲ. ಸೊ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಒಮೆಗಾ ಹಾಸ್ಪಿಟಲ್ ಬ್ರ್ಯಾಂಚ್ ಮಾಡಿ ರೆಗ್ಯುಲರ್ ಕ್ಯಾಂಪ್ ಮಾಡಿ, ಸೊ ಇದರಿಂದ ಭಾಳಷ್ಟು ಕ್ಯಾನ್ಸರ್ ನಾವು ಅರ್ಲಿ ಸ್ಟಾರ್ಟಿಂಗಲ್ಲೇ ಕಂಡು ಹಿಡಿದ್ರೆ ನಾವು ಇದು ಕ್ಯೂರ್ ಮಾಡ್ಬೋದು. ಸೊ ಇದ್ರ ಸಲುವಾಗಿ ನಾವು ಬಳ್ಳಾರಿಯಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡೋದು ಪ್ಲಾನ್ ನಡೆಸಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.